ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗಣೇಶ ಉತ್ಸವದ ಜಾತ್ರೆ ಅಂತೂ ನಮ್ಮ ಏರಿಯಾದಲ್ಲಿ ನಡೀತಾ ಇದೆ. ಸೊ ಆ ಜಾತ್ರೆ ಹೇಗೆಲ್ಲ ನಡೀತು ಏನು ಎತ್ತ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟಿದ್ರು, ನಮಗೆ ಗೆಸ್ಟಾಗಿ ಕೂಡ ಕರೆದಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋದಾಗ ನಮಗೆ ಸನ್ಮಾನ ಕೂಡ ಮಾಡಿದ್ರು. ಆದರೆ ನನಗೆ ಕರೀಲಿಲ್ಲ, ನಮ್ಮ ಯಜಮಾನ್ರಿಗೆ ಕರೆದಿದ್ದು. ಅವರು ಕಾರಣದಿಂದ ಅವ್ರು ಹೋಗೋಕ್ಕಾಗಲಿಲ್ಲ, ಅದಕ್ಕಾಗಿ ನಾನು ಹೋದೆ. ಹಾಗಾಗಿ ನನಗೇ ಸನ್ಮಾನ ಮಾಡಿದ್ರು. ಸರಿನಾ. ಇದನ್ನಂತೂ ಅಲ್ಲಂತೂ ತುಂಬಾ ಚೆನ್ನಾಗಿ ಬೇರೆ ಬೇರೆ ಐಟಮ್ಸ್ಗಳಾಗಿರ್ಬೋದು, ಇಲ್ಲಿ ವಿಗ್ರಹಗಳಾಗಿರ್ಬೋದು, ಎಲ್ಲ ಅಕ್ರಾಲಿಕ್ ವಿಗ್ರಹಗಳು ಮತ್ತು ಮಣ್ಣಿನ ವಿಗ್ರಹಗಳೆಲ್ಲ ತುಂಬಾ ಚೆನ್ನಾಗಿ ಮಾರಾಟಕ್ಕೆ ಮಾಡೋದಕ್ಕೆಲ್ಲ ಇಟ್ಟಿದ್ರು. ಈ ಗಣೇಶ ಉತ್ಸವ ಅಂತೂ ತುಂಬ ಅಂದರೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಈ ಗಣೇಶ ಉತ್ಸವಕ್ಕೆ 31ನೇ ವರ್ಷದ ಗಣೇಶ ಉತ್ಸವನ ಇವರು ಮಾಡ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ಕಾಟನ್ ಕ್ಯಾಂಡಿ, ಪಾಪ್ಕಾರ್ನು, ಪಾನಿಪುರಿ ಮತ್ತು ದೋಸೆ ಕ್ಯಾಂಪು ಮತ್ತು ಪ್ರಸಾದವಾಗಿ ಪಲಾವು, ಅವಲಕ್ಕಿ ಇದನ್ನೆಲ್ಲ ಫ್ರೀಯಾಗಿಯೇ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಸೊ ಈ ಗಣೇಶ ಉತ್ಸವ, ಗಣೇಶ ಹಬ್ಬ ಆಗಿ ಒಂದು 15 ದಿವಸ ಆದಮೇಲೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಬೇರೆ ಬೇರೆ ರೀತಿಯ ಹಲವಾರು ದೇವರುಗಳು ಕೂಡ ಒಂದೇ ಸರಿ ಅಂದರೆ ತೇರುಗಳು ಹೋಗುತ್ತೆ. ತೇರು ಹೋಗುವಂಥ ಟೈಮ್ನಲ್ಲಿ ಈ ಗಣೇಶನ ಇಟ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ಈ ಗಣೇಶ ಉತ್ಸವದಲ್ಲಂತೂ ತುಂಬಾ ಅಂದರೆ ಈ ಗಣೇಶನ ಮಾತ್ರ 3 ದಿವಸದ ತನಕ ಇಡ್ತಾರೆ. ಪ್ರತಿ ದಿವಸ ಕೂಡ ಅನ್ನದಾನ ಇರುತ್ತೆ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಅನ್ನದಾನ ನಡೀತಾನೆ ಇರುತ್ತೆ. ಸೊ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ನಮ್ಮ ಭಾವನವರು ನಡೆಸ್ಕೊಂಡು ಬಂದು 31 ವರ್ಷ ಆಯಿತು. 31ನೇ ವರ್ಷದ್ದು ಇದು ಗಣೇಶ ಉತ್ಸವನ ನಡೆಸಿದ್ದು. ಮತ್ತು ಏನಪ್ಪ ಅಂತಂದರೆ ಜಾತ್ರೆ ಥರನೇ, ಜಾತ್ರೆ ಅಂದರೆ ಜಾತ್ರೆ, ಫುಲ್ ಜಾತ್ರೆ, ಆದರೆ ಒಂದೇ ಏರಿಯಾದ ಜಾತ್ರೆ ಇದು. ಸೊ ಆ ಬೀದಿಲಿ ಮಾತ್ರ ಏನು ರಾಮಸ್ವಾಮಿ ಬಾಳ್ಯದಿಂದ ಕಮ್ಮನಹಳ್ಳಿ ಏನು ಬೀದಿ ಇರುತ್ತೋ ಆ ಬೀದಿಲಿ ಮಾತ್ರ ಈ ರೀತಿಯಲ್ಲಿ ಫುಲ್ಲು ಒಂದೊಂದು ಏರಿಯಾದಲ್ಲಿ ಒಂದೊಂದು ಸರಿ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನನ್ನ ಮಗಳು ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಗಿ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದೇ ಒಂದು ಕಾಟನ್ ಕ್ಯಾಂಡಿಗೆ ಜಗಳ ಮಾಡಿ ನಮ್ಮ ಸುಷ್ಮಿತಾ ಇಸ್ಕೊಂಡು ಬಂದು, ಜಗಳ ಅಂತಂದರೆ ಸುಮ್ಮನೆ ಹಾಗೇ ಇದು ಮಾಡಿಕೊಂಡು ಹೆಂಗೋ ತೊಗೊಂಡು ಬಂದು ಒಂದು ಕಾಟನ್ ಕ್ಯಾಂಡಿಲಿ ಎಲ್ರಿಗೂ ಶೇರ್ ಮಾಡಿ ಅವಳು ಕೂಡ ಕೊಟ್ಟಳು. ಸೊ ನೋಡಿದ್ರಲ್ಲ, ಇಲ್ಲಿ ದುರ್ಗಾದೇವಿ ಥೀಮಲ್ಲಿ ಕೂಡ ಬೇರೆ ಒಬ್ಬರು ಅದೇ ಏರಿಯಾದಲ್ಲಿ ಇಟ್ಟಿದ್ದರು. ಮತ್ತು ಕಾಳಕಾದೇವಿಯದು ಮತ್ತು ವರಾಹ ಸ್ವಾಮಿ, ಇದು ತುಂಬ ಅಂದರೆ ತುಂಬ ಸಾಯಿಬಾಬಾ ರೀತಿಯಲ್ಲಿ ಎಲ್ಲ ಥೀಮ್ನಲ್ಲೂ ಅಲ್ಲಿ ತೇರುಗಳು ಉತ್ಸವ ನಡೆಯುತ್ತೆ. ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗೆ ಮಾಡ್ತಾರೆ. ಈ ಗಣೇಶ ಏನು ಹೇಳ್ತೀವಲ್ಲ, ಈ ಗಣೇಶನೇ ನಮ್ಮ ಭಾವನವರು ಪ್ರತಿ ವರ್ಷವೂ ಇಡುವಂಥದ್ದು. ಈ ಗಣೇಶ ಅಂದರೆ ಒಂದೇ ರೀತಿಯ ಗಣೇಶ ಇರಲ್ಲ, ತುಂಬ ಅಂದರೆ ತುಂಬಾ ಹೈಟಾಗಿರುತ್ತೆ ಗಣೇಶ, ತುಂಬಾ ಭಾರವಾಗೂ ಇರುತ್ತೆ. ಸೊ ಮುರುಘಾ ಥೀಮಲ್ಲೂ ಕೂಡ ಇಟ್ಟಿದ್ದಾರೆ ಅಲ್ವಾ. ಮತ್ತು ಏನಪ್ಪ ಅಂದರೆ ಈ ಗಣೇಶ ಉತ್ಸವನ ಮಾಡಿದ್ರಲ್ಲ, ಈ ಗಣೇಶ ಉತ್ಸವಕ್ಕೆ ಸುಮಾರು 12ರಿಂದ 15 ಲಕ್ಷ 3 ದಿವಸಕ್ಕೆ ಅವರು ಖರ್ಚು ಮಾಡಿರುವಂಥದ್ದು. ಸೊ ಇದೇ ರೀತಿಯಲ್ಲಿ ಆ ಬೀದಿ ಫುಲ್ಲು ಎಲ್ಲ ರೀತಿಯ ದೇವ್ರುಗಳನ್ನ ಇಟ್ಟಿರ್ತಾರೆ. ಸೊ ನೋಡೋದಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಜಾತ್ರೆ ಬೆಳಗ್ಗೆಯಿಂದ ಸೈಲೆಂಟಾಗಿರುತ್ತೆ, ರಾತ್ರಿ ಅಂತೂ ಫುಲ್ಲು ಉತ್ಸವ ಅಂದರೆ ಫುಲ್ ಉತ್ಸವ. ಚಂಡಿ ಮೇಳ ಆಗಿರ್ಬೋದು, ಎಲ್ಲ ಹತ್ರ ಟಾಮ್ಟೆ ಸೌಂಡು ಮತ್ತು ಫುಲ್ಲು ಜನ ಜಾತ್ರೆನೇ ಹೇಳ್ಬೋದು. ಒಂದೇ ಏರಿಯಾದು. ಅದಾದ ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಎಲ್ಲವನ್ನು ನೋಡಿಕೊಂಡು ಅಲ್ಲೇ ಅದಾದಮೇಲೆ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಐಸ್ ಕ್ರೀಮ್ ಕೂಡ ಇತ್ತು, ಆದರೆ ಅಲ್ಲಿ ನಾವು ತೊಗೊಂಡು ತಿನ್ನಲಿಕ್ಕೆ ಆಗಲಿಲ್ಲ. ಸೊ ಈ ರೀತಿಯ ಒಂದು ಜಾಡಿನ ಕೂಡ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ಅದಾದ ನಂತರ ಇವರು ಏನು ನಮಗೆ ಸನ್ಮಾನ ಮಾಡಿದ್ರಲ್ಲ, ಅವರು ಕೂಡ ಈ ರೀತಿಯಾದಂಥ ಒಂದು ಗಿಫ್ಟನ್ನು ನಮಗೆ ಕೊಟ್ಟರು. ಸೊ ಇದೆಲ್ಲ ನೋಡಿದ್ರಲ್ಲ, ಇದೆಲ್ಲ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿಕೊಂಡು ನಾನು ನಮ್ಮ ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಟೇಕ್ ಕೇರ್, ಬಾಯ್.